ಇನ್ನು ಕರ್ನಾಟಕದಲ್ಲಿ ರಾಜ್ಯಸಭೆ ಕದನ ರಣರೋಚಕ ಘಟ್ಟವನ್ನ ತಲುಪ್ತಾ ಇದೆ. 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರುವಂತ ನಿಟ್ಟಿನಲ್ಲಿ ದೋಸ್ತಿಗಳು ಹೊಸ ತಂತ್ರಕ್ಕೆ ಕೈ ಹಾಕಿದ್ದಾರೆ. ಅತ್ತ ಅಡ್ಡ ಮತದಾನ ತಪ್ಪಿಸೋದಕ್ಕೆ ಕೈ ರಣಕಲಿಗಳು ರೆಸಾರ್ಟ್ ರಾಜಕೀಯವನ್ನ ಶುರು ಮಾಡಿದ್ದಾರೆ. ಒಂದೇ ದಿನ ಇನ್ನೊಂದೇ ದಿನ ಬಾಕಿ ಉಳಿದಿದೆ. ಲೋಕಸಭೆ ಚುನಾವಣೆಗೂ ಮುನ್ನವೇ ರಾಜ್ಯಸಭೆ ಎಲೆಕ್ಷನ್ ರೋಚಕ ಹಂತ ಪಡೆದುಕೊಂಡಿದೆ. 5ನೇ ಅಭ್ಯರ್ಥಿ ಗೆಲ್ಲಿಸುವುದಕ್ಕೆ ದಳ ಕಮಲ ತೀವ್ರ ಕಸರತ್ತು ನಡೆಸ್ತಾ ಇವೆ. ಅತ್ತ ಅಡ್ಡ ಮತದಾನ ತಡೆಯೋದಕ್ಕೆ ಕಾಂಗ್ರೆಸ್ ಕಲಿಗಳು ಹೊಸ ತಂತ್ರ ಹೂಡಿದ್ದಾರೆ. ರಾಜ್ಯಸಭೆ ರಣರಂಗ, 5ನೇ ಅಭ್ಯರ್ಥಿ ಗೆಲುವಿಗೆ ದೋಸ್ತಿ ಕಸರತ್ತು. ಅಡ್ಡ ಮತದಾನದ ಆತಂಕ. ಮಂಜುಳಾ ಮಣ್ಣಿನ ಆಭರಣ ತಯಾರಿಸಿ ತಿಂಗಳಿಗೆ 80,000 ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ರಿವರ್ಸ್ ಆಪರೇಷನ್ಗೆ ಕೈ ಪ್ಲಾನ್. ರಾಜ್ಯಸಭೆ ಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸೋಕೆ ಮೂರೂ ಪಕ್ಷಗಳು ಭರ್ಜರಿ ಪ್ಲಾನ್ ಮಾಡಿಕೊಳ್ತಾ ಇವೆ. ಅಷ್ಟೇ ಅಲ್ಲ, ಗೆಲುವಿನ ಜೊತೆಗೆ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ರೆಸಾರ್ಟ್ ರಾಜಕೀಯ ಶುರುವಾದಂತಿದೆ. ತಮ್ಮ ಶಾಸಕರನ್ನ ಕಾಂಗ್ರೆಸ್ ಸೆಳೆಯದಂತೆ ಬಿಜೆಪಿ ಜೆಡಿಎಸ್ ಎಚ್ಚರ ವಹಿಸಿದೆ. ನಾಳೆ ರಾತ್ರಿ ರೆಸಾರ್ಟ್ನಲ್ಲಿ ಜೆಡಿಎಸ್ ಶಾಸಕರು ವಾಸ್ತವ್ಯ ಹೂಡುವ ಸಾಧ್ಯತೆ ಇದೆ. ತಮ್ಮ ಪಕ್ಷದ ಎಲ್ಲಾ ಶಾಸಕರ ಜೊತೆ ಬಿಜೆಪಿ ಮತ್ತು ಕಾಂಗ್ರೆಸ್ ಸಂಪರ್ಕದಲ್ಲಿವೆ. ಯಾಕಂದ್ರೆ 5ನೇ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಗೆಲ್ಲಿಸೋಕೆ ದೋಸ್ತಿಗಳು ರಣತಂತ್ರ ಹೂಡಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರ ಸಂಪರ್ಕಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ಯತ್ನ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಹೀಗಾಗಿ ಅಧಿವೇಶನದ ಬಳಿಕ ಹಿಲ್ಟನ್ ಹೋಟೆಲ್ಗೆ ಬರೋದಕ್ಕೆ ಎಲ್ಲಾ ಶಾಸಕರಿಗೂ ಸೂಚನೆ ನೀಡಲಾಗಿದೆ. ಇನ್ನು ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಲ್ಲ, ಮತದಾನ ಮಾಡಿದ್ದನ್ನ ತೋರಿಸಲಾಗುತ್ತೆ, ಅದಕ್ಕೂ ತಾಕತ್ ಬೇಕು ಅಂತ ಸಚಿವ ಎಂಬಿ ಪಾಟೀಲ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರಿದ್ರು ಏನಾಯ್ತು, ನಮ್ಮದು ಸೀಟು ಎಲ್ಲ ಸೀಟ್ಗಳು ಗೆಲ್ತೀವಿ, ನಮಗೆ ಸರ್ಪ್ಲಸ್ಸು ಅದಾವೆ, ಎಲ್ಲ ಪ್ರಶ್ನೆನೇ ಇಲ್ಲ. ಮತ್ತು ಇದರಲ್ಲಿ ಎಲ್ಲನೂ ಕೂಡ ತೋರಿಸೋದಕ್ಕೆ ಹಾಕೋದಿರ್ತದೆ. ನಿಮ್ಮ ಅಬ್ಸರ್ವ್ಸಕ್ಕಂತ ಕಷ್ಟ ಇರ್ತದೆ. ಯಾಕಂದರೆ ಏನಾಗ್ತದೆ, ಇಂಡಿಪೆಂಡೆನ್ಸ್ ಒಂದು ಹೊರತುಪಡಿಸಿದ್ರೆ ಯಾರು ಡಿಸ್ಕ್ವಾಲಿಫೈ ಮಾಡ್ಕೊಳಕ್ಕೆ ಹೋಗ್ತಾರೆ? ನಮ್ಮ ಶಾಸಕ ತಾನು ಡಿಸ್ಕ್ವಾಲಿಫೈ ಆಗ್ತಾರೆ. ಕ್ರಾಸ್ ವೋಟಿಂಗ್ ಮಾಡಿದ್ರೆ, ಕ್ರಾಸ್ ವೋಟಿಂಗ್ ಮಾಡಿ ಏನಾರು ಅಡ್ಡ ಮತದಾನ ಮಾಡಿದ್ರೆ ಅನರ್ಹ ಆಗ್ತಾರೆ. ಅನರ್ಹ ಹೋಗಿ ಎಲೆಕ್ಷನ್ಗೆ ಹೋಗ್ತಾರೆ. ಯಾರೇ ಭಾಳ ಅದಕ್ಕೆ ತಾಕತ್ತು ಬೇಕು. ರಾಜ್ಯಸಭಾ ಚುನಾವಣೆ ಇರೋದ್ರಿಂದ ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಿಎಲ್ಪಿ ಮೀಟಿಂಗ್ ನಡೆಯಲಿದೆ. ಮಾನ್ಯತಾ ಟೆಕ್ ಪಾರ್ಕ್ನ ಹಿಲ್ಟನ್ ಹೋಟೆಲ್ನಲ್ಲಿ ಎಲ್ಲಾ ಶಾಸಕರ ಜೊತೆ ಸಭೆ ನಡೆಯಲಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ, ರಾಜ್ಯಸಭೆ ಕಾಂಗ್ರೆಸ್ ಅಭ್ಯರ್ಥಿಗಳಾದ ಅಜಯ್ ಮಕೇನ್, ಸೈಯದ್ ಹುಸೇನ್ ಹಾಗೂ ಜಿಸಿ ಚಂದ್ರಶೇಖರ್ ಭಾಗಿಯಾಗಲಿದ್ದಾರೆ. ಅದೇನೇ ಹೇಳಿ, ರಾಜ್ಯಸಭೆ ಸಮರ ಅಂತಿಮ ಘಟ್ಟ ತಲುಪಿದೆ. ಗೆಲುವಿಗಾಗಿ ಕೊನೆ ಹಂತದ ತಂತ್ರಗಳು ನಡೀತಾ ಇದ್ದು ಕ್ಷಣ ಕ್ಷಣಕ್ಕೂ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.